ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ISR ಫ್ಯಾಮಿಲಿ ಡೈರೀಸ್. ಇವತ್ತು ನನ್ನ 7th ಮಂತ್ ಬೇಬಿಗೆ ಅಮ್ಮ ರಾಗಿ ಸಿರಿ ಮಾಡಬೇಕು ಅಂತ ಇದ್ದಾರೆ. ಅದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹಾಗೂ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಇವಾಗ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ರಾಗಿ. ನಾವು ಇದನ್ನ 1 kg ರಾಗಿ ತಗೊಂಡಿದ್ದೀವಿ. ಅದನ್ನ ನೀಟಾಗಿ ತೊಳೆದು ಓವರ್ನೈಟ್ ಸೋಕ್ ಮಾಡಿ ಬಟ್ಟೆಗೆ ಹಾಕಿ ಚಿಕ್ಕ ಮೊಳಕೆ ಬರ್ಸಿದ್ದೀವಿ. ಅದನ್ನ ಬಿಸಿಲಿಗೆ ಹಾಕಿ ಸ್ವಲ್ಪ ಒಣಗಿಸಿದ್ಮೇಲೆ ಇವಾಗ ರೋಸ್ಟ್ ಮಾಡ್ತಿರುವಂಥದ್ದು. ರೋಸ್ಟ್ ಕೂಡ ತುಂಬಾ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಇವಾಗ ನೋಡ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ, ಆ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಡ್ರೈ ಫ್ರೂಟ್ಸ್. ನಾವಿಲ್ಲಿ 1 ಸ್ಪೂನ್ ಪಂಪ್ಕಿನ್ ಸೀಡ್, 10 ಆಲ್ಮಂಡ್ಸ್, 5 ಕ್ಯಾಶ್ಯೂ ನಟ್, 10 ಪಿಸ್ತಾಶ್ಯೂ ಮತ್ತು ಒಂದೆರಡು ವಾಲ್ನಟ್ಸ್ ತಗೊಂಡಿದ್ದೀವಿ. ಇದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದೆಲ್ಲ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಮಖಾನ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ನಾನು ನನ್ನ ಬೇಬಿಗೆ ಆಲ್ರೆಡಿ ನನ್ನ ಡ್ರೈ ಫ್ರೂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಾನು ರಾಗಿ ಸಿರಿಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಫಸ್ಟು ನಿಮ್ಮ ಬೇಬಿಗೆ ಚೆಕ್ ಮಾಡಿ ಆಮೇಲೆ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ರಾಗಿ ಜೊತೆ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಮಿಕ್ಸ್ಡ್ ಸೀರಿಯಲ್ಸ್. ಇದರಲ್ಲಿ ನಾವು ಹೆಸರು ಕಾಳು, ಕಡಲೆಕಾಳು, ಕಡಲೆ ಬೀಜ, ಮೆಂತ್ಯ ಹಾಗೂ ಗೋಧಿ ತಗೊಂಡಿದ್ದೀವಿ. ಇದೆಲ್ಲಾನು ನೀಟಾಗಿ ತೊಳೆದು ಮೊಳಕೆ ಬರಿಸಿ ಸನ್ ಡ್ರೈ ಮಾಡಿ ಇವಾಗ ರೋಸ್ಟ್ ಮಾಡ್ಕೊತಾ ಇರೋದು. ಎಲ್ಲ ಕಾಳುಗಳನ್ನು 2 ಸ್ಪೂನ್ ತಗೊಂಡಿದ್ದೀವಿ. ಮೆಂತ್ಯ ಮಾತ್ರ 1/4 ಸ್ಪೂನ್ ತಗೊಂಡಿದ್ದೀವಿ. ಮಾಡೋ ಪ್ರೋಸೆಸ್ ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಡೈಲಿ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ 3 ಬ್ಲ್ಯಾಕ್ ಪೆಪ್ಪರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಸ್ಪೂನ್ ಸಾಂಬಾರು ಬೇಳೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀವಿ. ಇದ್ರ ಜೊತೆಗೆ 1 ಸ್ಪೂನ್ ಜೀರಿಗೆ ಹಾಕಿದ್ದೀವಿ, ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ 2 ಏಲಕ್ಕಿನ ಹಾಕಿದ್ದೀನಿ, ಸೊ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಬಜ್ಜಿ ಮತ್ತು ಸ್ವಲ್ಪ ಜಾಯಿಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ, ಅದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇದೆಲ್ಲನೂ ರಾಗಿಗೆ ಮಿಕ್ಸ್ ಮಾಡಿಕೊಂಡು ಫೈನ್ ಪೌಡರ್ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು. 1 ಬೌಲ್ಗೆ 1 ಸ್ಪೂನ್ ಪೌಡರ್ನ ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪನೂ ಲಮ್ಸ್ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನು ಒಂದು ಪಾತ್ರೆಗೆ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಮಿಶ್ರಣನ ನಾವು ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಫ್ಲೇಮ್ನ ಲೋಲ್ಲಿ ಇಟ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸೊ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನು ಮಿಶ್ರಣ ಹಾಕಿರ್ತೀವಲ್ಲ ಅದು ತಳದಲ್ಲೇ ಉಳ್ಕೊಂಡು ಸೀದೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಹಾಗಾಗಿ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಅದು ನಮಗೆ ಸ್ವಲ್ಪ ತಿಕ್ಕಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಮತ್ತೆ ಅದನ್ನು ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡಿದ ನಂತರ ನಾವು ಒಂದು ಲಿಡ್ನ ಕವರ್ ಮಾಡಬೇಕು. ಲಿಡ್ ಕವರ್ ಮಾಡಿ ಒಂದು 2 ಮಿನಿಟ್ಸ್ ಅದನ್ನ ನಾವು ಬೇಯಕ್ಕೆ ಬಿಟ್ಟರೆ ಇದು ರೆಡಿಯಾಗಿ ಹೋಗುತ್ತೆ ಹಿಟ್ಟು. ನನ್ನ ಮಗಳಿಗೆ ಈ ರಾಗಿ ಸಿಹಿ ತುಂಬ ಇಷ್ಟ ಆಗುತ್ತೆ. ಅವ್ಳಿಗೆ ಯಾವಾಗ ಕೊಟ್ಟರು ಇಷ್ಟಪಟ್ಟು ತಿಂತಾಳೆ. ಸೊ ನೀವು ನಿಮ್ಮ ಮಗುಗೆ ಕೊಟ್ಟು ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.